ರಾಜ್ಯದಲ್ಲಿ ಕುರ್ಚಿ ಫೈಟ್ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಖರ್ಗೆ, ನನ್ನತ್ರ ಹೇಳೋಕೆ ಏನೂ ಇಲ್ಲ, ಏನೇ ತೀರ್ಮಾನ ಮಾಡಬೇಕಾದ್ರೂ ಅದನ್ನ ಮಾಡೋದು ಹೈಕಮಾಂಡ್ ಮಾಡುತ್ತೆ. ದಯವಿಟ್ಟು ಈಗ ನಡೆದಿರುವಂತಹ ವಿದ್ಯಮಾನಗಳ ಬಗ್ಗೆ ಹೇಳಲು ಏನೂ ಇಲ್ಲ ಅಂತ ಹೇಳಿದ್ದಾರೆ. ನನಗೆ ಬಹಳ ಬೇಜಾರಾಗಿದೆ. ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದಿಲ್ಲ. ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾಯಿದೆ. ಬಿಸಿಲಲ್ಲಿ ಚಳಿಯಲ್ಲಿ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಸಿಎಂ ಸಿದ್ದರಾಮಯ್ಯ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯರ ಆಪ್ತ ಸಚಿವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸಕ್ಕೆ ಸಚಿವ ಮಹದೇವಪ್ಪ, ವೆಂಕಟೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಮಿಸಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಭೇಟಿ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಎಚ್.ಸಿ. ಮಹದೇವಪ್ಪ, ಇದೊಂದು ಸೌಹಾರ್ದ ಭೇಟಿ ಅಷ್ಟೇ, ಬೇರೆ ಏನಿಲ್ಲ. ಪಕ್ಷ ಸಂಘಟನೆ ಮಾಡುವುದು, ಚುನಾವಣೆಗಳನ್ನು ನಡೆಸುವ ಬಗ್ಗೆ ಅಷ್ಟೇ ಚರ್ಚೆ ಆಯಿತು ಅಂತ ಹೇಳಿದ್ರು. ಇನ್ನು ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. 2-3 ದಿನ ಇದ್ರಲ್ಲ, ಕರ್ಟಸಿ ಕಾಲ್ ಒಂದು ಭೇಟಿ ಆದ್ವಿ. ಇವು ಯಾವುದು ಚರ್ಚೆ ಆಗಲಿಲ್ಲ. ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನು ಎದುರಿಸೋದು, ಕಾರ್ಯಕರ್ತರಲ್ಲಿ ಸ್ಥಾಯಿಯಿಂದ ಶಕ್ತಿ ತುಂಬೋದನ್ನು ಬಿಟ್ಟು ನೀವು ಹೇಳಿದಂಥ ಒಂದು ವಿಷಯನೂ ಚರ್ಚೆ ಆಗಿದೆ. ಸ್ಥಳೀಯ ಚುನಾವಣೆ ಇದೆಯಲ್ಲ, ಯಾವ ರೇಷು ನಡೀತಾ ಇಲ್ವಲ್ಲ ರೇಸೀಗ. ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರಿಗೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಿದ್ದೆ. ಸೊ ರಾಹುಲ್ ಗಾಂಧಿ ಸಾಹೇಬರು ನಮ್ಮ ದೇಶದಲ್ಲಿಲ್ಲ, 26ಕ್ಕೆ ಬರ್ತಾರೆ. ಸೊ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ತಮ್ಮ ಡೇಟ್ನ ಕನ್ಫರ್ಮ್ ಮಾಡಿದ್ದಾರೆ. ಅವ್ರು ಮಾತಾಡ್ತೀನಿ ಅಂತ ನನಗೆ ಹೇಳಿದ್ದಾರೆ. ನಾವು ಆಲ್ರೆಡಿ ಸಿಎಂ ಸಾಹೇಬರು ಈಗಾಗಲೇ ಪಕ್ಷದ ಅಧ್ಯಕ್ಷರು ಸಿಎಂ ಸಾಹೇಬರು ಲೆಟರ್ ಬರೆದಿದ್ದಾರೆ, ನೋಡೋಣ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಇಂದು ಕೂಡ ಸಚಿವರು, ಶಾಸಕರು ಆಗಮಿಸಿದ್ದಾರೆ. ಸಚಿವರಾದ ಎಂಸಿ ಸುಧಾಕರ್, ಭೈರತಿ ಸುರೇಶ್ ಹಾಗೂ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕ ಕೊತ್ತನೂರು ಮಂಜುನಾಥ್, ನಂಜೇಗೌಡ ಆಗಮಿಸಿ ಸಿಎಂ ಜೊತೆ ಕೆಲಕಾಲ ಚರ್ಚೆ ನಡೆಸಿ ವಾಪಸ್ಸಾಗಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೂ ಶಾಸಕರು ಆಗಮಿಸ್ತಾ ಇದ್ದು, ಇಂದು ಸದಾಶಿವನಗರದಲ್ಲಿರುವ ಡಿಕೆಶಿ ನಿವಾಸಕ್ಕೆ ಶಾಸಕ ಕುಣಿಗಲ್ ರಂಗನಾಥ್ ಆಗಮಿಸಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಅಲ್ಲದೆ ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿ ಇರ್ತೀನಿ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾಗ ಸರ್ಕಾರ ಬಂತು. ಒಂದು ವೇಳೆ ನಾನು ಗೆದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅಂತ ಪರೋಕ್ಷವಾಗಿಯೇ ಸಿಎಂ ಸ್ಥಾನದ ಆಸೆಯನ್ನ ಪರಮೇಶ್ವರ್ ವ್ಯಕ್ತಪಡಿಸಿದ್ದಾರೆ. ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರ ಆ ಕೆಲಸ ಮಾಡೋಕ್ಕೋ, ನಾವು ಬದಲಾಯಿಸೋಕ್ಕಾಗತ್ತಾ? ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದು ಏನದು ದೊಡ್ಡ ವಿಚಾರ. 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ನಾನೇನು ಇವಾಗ ಭೇಟಿ ಮಾಡಲ್ಲಪ್ಪ. ಅಲ್ಲ, ನನಗೇನು ಈಗ ನಾನು ಭೇಟಿ ಮಾಡ್ತೀನಿ, ನೀವೇ ನೋಡಿದ್ದೀರಿ ಯಾವಾಗ ಬೇಕಾ. ಸಿಎಂ ಸ್ಥಾನದ ಆಕಾಂಕ್ಷಿ ಎಂಬ ಪರಮೇಶ್ವರ್ ಹೇಳಿಕೆ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಹೇಳಿಕೆಯಲ್ಲಿ ತಪ್ಪೇನಿದೆ, ಸರಿಯಾಗಿ ಹೇಳಿದ್ದಾರೆ. ಈ ಬಗ್ಗೆ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಬೇಡಿಕೆಯಲ್ಲಿ ಏನೂ ತಪ್ಪಿಲ್ಲ. ಪಕ್ಷಕ್ಕೆ ಮುಖ್ಯ ಮತದಾರರೇ, SC, ST ಮತ್ತು ಹಿಂದುಳಿದ ವರ್ಗ. ಹೀಗಾಗಿ ಅವರಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂತ ಬಹಳ ದಿನದಿಂದ ಆಶಯ ಇದೆ ಅಂತ ಪರಮೇಶ್ವರ್ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಪ್ರಸಾದ್ ಅಬ್ಬಯ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವರು ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ, ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಈ ಪಕ್ಷಕ್ಕೆ ಮೇನ್
ಮೇನ್ ವೋಟರ್ಸೇ SC ST ಮೈನಾರಿಟಿ, ಅವ್ರಿಗೂ ಪ್ರಾತಿನಿಧ್ಯ ಸಿಗಬೇಕಂತ ಭಾಳ ದಿನಗಳಿಂದ ಆಸೆ ಇದೆ. ಅದರಲ್ಲಿ ತಪ್ಪೇನಿದೆ ರೀ. ನಾನು ಒಬ್ಬ CM ಆಕಾಂಕ್ಷಿ ಅಂತೇಳಿ ನಮ್ಮ ನಾಯಕರು, ನಮ್ಮ ಮುಖಂಡರು, ಗೃಹ ಸಚಿವರು ಅವರು ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಅವರು ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಎಲ್ಲ ರೀತಿಯ ಅನುಭವ ಇದೆ. ಅವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ನಡೆಸುವಂಥ ಎಲ್ಲ ಅರ್ಹತೆ ಇದೆ. ಅದರಲ್ಲಿ ನಾನು ಅದು ಆಕಾಂಕ್ಷಿ ಒಬ್ಬ ಅಂತ ಹೇಳಿದರೆ ತಪ್ಪೇನಿದೆ ಅದರಲ್ಲಿ? ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಹಲವರ ಶ್ರಮ ಇದೆ. ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಈ ಕುರಿತು ಬೆಳಗಾವಿಯಲ್ಲಿ ಮಾತನಾಡಿದವರು, ಕೆಲವೇ ಜನರಿಂದ ಅಧಿಕಾರ ಬಂದಿದೆ ಅನ್ನೋದನ್ನ ಒಪ್ಪಲ್ಲ, ಎಲ್ಲ ನನ್ನಿಂದ ಅನ್ನೋದು ತಪ್ಪು, ಎಲ್ಲವೂ ಇತಿಮಿತಿಯಲ್ಲಿರಬೇಕು ಅಂತ ಪರೋಕ್ಷವಾಗಿ ಡಿಕೆಶಿಗೆ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ಸಚಿವ ಮಹದೇವಪ್ಪ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಪಕ್ಷ ಬರಲಿಕ್ಕೆ ಭಾಳಷ್ಟು ಜನ ಪರೋಕ್ಷವಾಗಿ ದುಡಿದಿದ್ದಾರೆ. ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಆದ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದ್ದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಈ ಥರ ಎಲ್ಲ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಭಾಳ ತಪ್ಪು. ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ. ಸೊ ನಾವು ಒಬ್ಬರಿಂದ ಕೆಲವು ಜನಿಂದ ಯಾವುದೇ ಒಬ್ಬ ವ್ಯಕ್ತಿ ಇಂಡಿಯನ್ ಹಿಸ್ಟ್ರಿನಲ್ಲಿ ಅಥವಾ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಒಬ್ಬರೇ ಒಂದು ಪಾರ್ಟಿನ ಅಧಿಕಾರಕ್ಕೆ ತರೋಕ್ಕೆ ಆಗೋದೇ ಇಲ್ಲ. ಇಸ್ ಇಟ್ ನಾಟ್? ನನ್ನಿಂದಾಯಿತು ಅಂತ ಹೇಳೋಕ್ಕೆ ನನ್ನನ್ನು ಸೇರಿಸಿ ಯಾರೂ ಮಾಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟದ ನಡುವೆ ಸಚಿವ ಸ್ಥಾನಕ್ಕಾಗಿ ಹೋರಾಟ ಕೂಡ ಜೋರಾಗಿದೆ. ಈ ಬಾರಿ ನನಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ ಎಂಬ ಆಸೆ ಇದೆ ಅಂತ ರೋಣ ಕ್ಷೇತ್ರದ ಶಾಸಕ GS ಪಾಟೀಲ್ ಹೇಳಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ನನಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕ್ಷೇತ್ರದ ಜನರು ಹಕ್ಕೊತ್ತಾಯ ಮಾಡ್ತಿದ್ದಾರೆ. ನಮ್ಮ ವರಿಷ್ಠರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಮಾಡಿದ್ದೇನೆ ಅಂತ ಅಂದ್ರು. ಅವ್ರ ಮನಸ್ಸಿನಾಗ ಐತಿ ಕೊಡ್ಬೇಕನ್ನೋದು, ಮತ್ತು ನನಗೂ ಆಸೆ ಐತಿ. ಈ ಸರ್ತಿ ಕೊಡ್ತಾರೆ. ಗಮನಕ್ಕೆ ತರಕ್ಕೆ ಬರೋಂಗಿಲ್ಲ, ಅವರು ಮಾತು ಮೇಲೆ ನಡೀತೈತಿ. ಮಂತ್ರಿ ಕೊಡಿಸ್ಬೇಕನ್ನೋ ವಿಚಾರದಲ್ಲಿ ಅವರು ಇದೆ. ಮೊನ್ನೆ ಹಿರಿಯ ಮುಖಂಡರೆಲ್ಲರೂ ಬೆಂಗಳೂರಿಗೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಭೇಟಿಯಾಗಿ ಈ ಹಕ್ಕು ಒತ್ತಾಯವನ್ನು ಮಾಡಿ ಬಂದಿದ್ದಾರೆ. ಹಂಗೆ ಅದನ್ನೆಲ್ಲ ನೋಡಿ ನಮ್ಮ ಮಹಿಳಾ ಕಾರ್ಯಕರ್ತರು ಯಾರು ವಿಚಾರಕ್ಕೂ ತಂದಿಲ್ಲ. ಅವರು ತಾವೇ ಸಂಘಟನೆ ಮಾಡಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಕೂಡ ಒಂದು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲು ಒಂದು ಬಣದಿಂದ ಫುಲ್ ಕಸರತ್ತು ನಡೆಸಲಾಗ್ತಾ ಇದೆ. ಮತ್ತೊಂದೆಡೆ ತಂದೆ ಪರವಾಗಿ ಯತೀಂದ್ರ ಫೀಲ್ಡ್ಗಿಳಿದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಮನೆಗೆ ಬಂದು ಯತೀಂದ್ರ ಮಾತುಕತೆ ನಡೆಸಿದ್ದಾರೆ. ರಾಜಕೀಯದಲ್ಲಿ ನಡೀತಾ ಇರುವ ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸಾದ್ ಅಬ್ಬಯ್ಯ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಡಿಕೆಶಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಅಭಿಮಾನಿಯೊಬ್ಬರು ದೇವರಿಗೆ ಚಾಟಿ ಸೇವೆ ಸಲ್ಲಿಸಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ದೇವರಗುಡ್ಡದಲ್ಲಿರುವಂತಹ ಮಾಲತೇಶ ಸ್ವಾಮಿ ದೇಗುಲದಲ್ಲಿ ಅಭಿಮಾನಿಯೊಬ್ಬರು ಚಾಟಿ ಸೇವೆಯನ್ನ ಮಾಡಿದ್ದಾರೆ. ಮಾಲತೇಶ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ದೇವಸ್ಥಾನದಲ್ಲಿ ಚಾಟಿ ಸೇವೆ ಸಲ್ಲಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಕೆಶಿ ಬಗ್ಗೆ ಗಿಳಿ ಶಾಸ್ತ್ರವನ್ನ ಕೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಅಂತ ಗಿಳಿ ಶಾಸ್ತ್ರ ಕೇಳಿದ್ದಾರೆ. ಈ ವೇಳೆ ಗಿಳಿ ಚೊಂಬು ಇರುವಂತಹ ಕಾರ್ಡ್ ಅನ್ನ ತೆಗೆದಿದೆ. ಅದನ್ನು ನೋಡಿದಂತಹ ಬಿಜೆಪಿಗರು ಡಿಕೆಶಿಗೆ ಸಿಎಂ ಸ್ಥಾನ ಸಿಗಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಜನರಿಗೆ ಒಳ್ಳೆಯದಾಗುತ್ತಾ ಅಂತ ಬಿಜೆಪಿಗರು ಶಾಸ್ತ್ರ ಕೇಳಿದ್ದಾರೆ. ಈ ವೇಳೆ ಗಿಳಿ ಹೂ ಇರುವಂತಹ ಕಾರ್ಡ್ ಅನ್ನ ತೆಗೆದಿದೆ. ಇದನ್ನ ಕಂಡು ಬಿಜೆಪಿಗರು ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಜನರ ಕಿವಿಗೆ ಹೂ ಇಡ್ತಾರೆ ಅಂತ ವಿಡಂಬನೆ ಮಾಡಿದ್ದಾರೆ.
ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿಸಿಎಂ ಡಿಕೆಶಿ ತನ್ನ ಹಠ ಬಿಡಲ್ಲ, ಕೊನೆಗೆ ಕಾಂಗ್ರೆಸ್ ಸರ್ಕಾರವೇ ಪತನವಾಗುತ್ತೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟರು, ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ, ಅಧಿಕಾರ ಬಿಟ್ಟುಕೊಡುವ ಸ್ವಭಾವ ಸಿದ್ದರಾಮಯ್ಯ ಅವರದ್ದಲ್ಲ, ಕಾಂಗ್ರೆಸ್ನಲ್ಲಿ ಹೈಕಮಾಂಡೇ ಇಲ್ಲ, ಹೀಗಾಗಿ ಸರ್ಕಾರ ಪತನದ ಅಂಚಿನಲ್ಲಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಎಟ್ ಎನಿ ಕಾಸ್ಟ್ ಅವರ ಅಧಿಕಾರದಿಂದ ಬಿಡುವುದಿಲ್ಲ, ಅವರು ರಾಜೀನಾಮೆ ಕೊಡುವುದಿಲ್ಲ. ಕಾಂಗ್ರೆಸ್ ಹೈಕಮಾಂಡು ಅವ್ರು ಡೈರೆಕ್ಷನ್ ಕೊಟ್ಟರು, ರಾಜೀನಾಮೆ ಕೊಡುವುದಿಲ್ಲ. ಅದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ನೇಚರು ಸಿದ್ದರಾಮಯ್ಯ ಇರುತ್ತೆ. ಅದಕ್ಕೆ ಪೂರಕವಾಗಿ ಅವ್ರ ಹಿಂಬಾಲಕರು ಸಹಿತ ಹಿಂದೆ ಸಂಗೀತವನ್ನು ನುಡಿಸ್ತಿರ್ತಾರೆ, ನೀವು ಅಧಿಕಾರದಲ್ಲಿ ಮುಂದುವರಿಯಿರಿ ಅಂತೇಳಿ. ಹೀಗಾಗಿ ಅವ್ರು ಎಟ್ ಎನಿ ಕಾಸ್ಟ್ ಅಧಿಕಾರಕ್ಕೆ ಬಿಡುವುದಿಲ್ಲ. ಡಿ.ಕೆ. ಶಿವಕುಮಾರ್ ಎಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠದಿಂದ ಹಿಂದೆ ಸರಿಯುವುದಿಲ್ಲ. ಕೊನೆಗೆ ಎಲ್ಲಿ ಕಾಂಗ್ರೆಸ್ ಕುರ್ಚಿ ಫೈಟ್ ವಿಚಾರದ ಬಗ್ಗೆ ಕೋಲಾರದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಯಾವುದೇ ಕ್ರಾಂತಿ ಬಗ್ಗೆ ಹಗಲುಗನಸು ಬಗ್ಗೆ ಹೇಳಿಲ್ಲ, ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದೇನೆ. ಸಿಎಂ ಅವಕಾಶ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡಬೇಕು ಅನ್ನೋದೇ ಅವರ ಉದ್ದೇಶ. ಈ ಸರ್ಕಾರ ಘೋಷಿಸಿರುವಂತಹ ಗ್ಯಾರಂಟಿಯಿಂದ ಜನ ನೆಮ್ಮದಿಯಾಗಿದ್ದಾರಾ? ಅವರು ಆರ್ಥಿಕ ತಜ್ಞರಾಗಿ ಇಷ್ಟೊಂದು ಸಾಲ ಮಾಡಿದ್ದಾರೆ. 2 ವರ್ಷದಲ್ಲಿ ಇವರ ಸಾಧನೆ ಏನು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ 2.5 ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತೇನು ಸೆಳೀತಾ ಇದ್ದಾರೆ. ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ, ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ. ನಾಳೆ ಚಿಕ್ಕಬಳ್ಳಾಪುರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರವಾಸ ಕೈಗೊಂಡಿದ್ದಾರೆ. ಜಿಲ್ಲೆಯಲ್ಲಿನ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಜೆ 4 ಗಂಟೆಗೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ. ಇದಾದ ಬಳಿಕ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ನಾಯಕ ಮನೋಜ್ ತಿವಾರಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಪಕ್ಷ ಬಲವರ್ಧನೆ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ದರೋಡೆಗೆ ಬಳಸಿದ ಇನೋವಾ ಕಾರನ್ನ ಪೊಲೀಸರು ಚಿತ್ತೂರಲ್ಲಿ ಜಪ್ತಿ ಮಾಡಿದ್ರು. ಸದ್ಯ ಇನೋವಾ ಕಾರನ್ನ ಚಿತ್ತೂರಿಂದ ಬೆಂಗಳೂರಿನ ಸಿದ್ದಾಪುರ ಠಾಣೆಗೆ ಕರೆತರಲಾಗಿದೆ. ಕಾರು ಜಪ್ತಿ ಮಾಡಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಸಿದ್ದಾಪುರ ಠಾಣೆಯಲ್ಲಿ ಖುದ್ದು ಡಿಸಿಪಿ ಲೋಕೇಶ್ ಜಗಲಾಸರ್ 4 ಆರೋಪಿಗಳನ್ನು ವಿಚಾರಣೆ ಮಾಡಿದ್ದಾರೆ. 3 ಇನ್ಸ್ಪೆಕ್ಟರ್, ಓರ್ವ ಎಸಿಪಿ ಕೂಡ ಆರೋಪಿಗಳಿಗೆ ವಿಚಾರಣೆ ನಡೆಸ್ತಾ ಇದ್ದು ದರೋಡೆ ಕುರಿತು ಹಲವು ಮಾಹಿತಿ ಕಲೆ ಹಾಕ್ತಿದ್ದಾರೆ. 7 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಮತ್ತೋರ್ವ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಆರೋಪಿ ದಿನೇಶ್ಗಾಗಿ ದಕ್ಷಿಣ ವಿಭಾಗದ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ನಾಪತ್ತೆಯಾಗಿರುವ ದಿನೇಶ್ ಬಳಿ ಉಳಿದ ಹಣ ಇದ್ದು ಇವರಿಗೂ ಕೂಡ 7 ಮಂದಿಯನ್ನ ಪೊಲೀಸರು ಇದುವರೆಗೂ ಬಂಧಿಸಿದ್ದಾರೆ. ದಿನೇಶ್ಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈವರೆಗೆ 6 ಕೋಟಿ 30 ಲಕ್ಷ ಹಣವನ್ನ ರಿಕವರಿ ಮಾಡಲಾಗಿದ್ದು ಉಳಿದ 70 ಲಕ್ಷ ಹಣ ದಿನೇಶ್ ಬಳಿ ಇರುವಂತಹ ಮಾಹಿತಿ ಇದೆ. ಹೀಗಾಗಿ ತೀವ್ರ ಶೋಧ ಮಾಡಲಾಗ್ತಿದೆ. 7 ಕೋಟಿ ದರೋಡೆ ಪ್ರಕರಣ ಸಂಬಂಧಪಟ್ಟಂಗೆ ದರೋಡೆ ಗ್ಯಾಂಗ್ನಲ್ಲಿದ್ದ ಬಹುತೇಕರಿಗೆ ಕೆಲಸ ಇರಲಿಲ್ಲ. ಕೆಲಸ ಕಾರ್ಯ ಇಲ್ಲದೆ ಆರೋಪಿಗಳು ಸುತ್ತಾಡ್ತಿದ್ರು. ಅಲ್ಲದೆ ನಿತ್ಯ ಲಕ್ಷ ಕೋಟಿ ಹಣ ನೋಡ್ತಾ ಇದ್ದ ಆರೋಪಿಗಳು ಇದರಿಂದ ಹೇಗಾದ್ರೂ ಮಾಡಿ ಒಂದಷ್ಟು ಹಣ ಎಗರಿಸಬೇಕು ಅಂತ ಆಸೆ ಹುಟ್ಟಿಸಿಕೊಂಡಿದ್ರು. ಈ ವೇಳೆ ಗ್ಝವಿಯರ್ ಗೋಪಿಗೆ ಎಟಿಎಂ ಹಣ ಸಾಗಣೆ ವಿಚಾರ ತಿಳಿದಿತ್ತು. ಹೀಗಾಗಿ ಇಬ್ಬರು ಕಾನ್ಸ್ಟೇಬಲ್ಗೆ ಪ್ಲಾನ್ ಮಾಡಲು ಹೇಳಿದ್ರು. 15 ದಿನ ದರೋಡೆ ಬಗ್ಗೆ ಸ್ಕೆಚ್ ರೂಪಿಸಿದ್ರು. ಕೆಲಸ ಇಲ್ಲದೆ ಇದ್ದ ರವಿ, ರಾಕೇಶ್, ನವೀನ್ ಜೊತೆಗೂಡಿ ದರೋಡೆ ಮಾಡಿದ್ರು. ಕಾನ್ಸ್ಟೇಬಲ್ ಅನ್ನಪ್ಪ ನಾಯಕ್ ದರೋಡೆ ಗ್ಯಾಂಗ್ ಪವರ್ ಸಂಚರಾಗಿ ಕಾರ್ಯನಿರ್ವಹಿಸಿದ್ದ. 7 ಕೋಟಿ ದರೋಡೆ ಕೇಸ್ನ ಇನ್ನಷ್ಟು ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. 7 ಕೋಟಿ ಹಣ ರಾಬರಿ ಮಾಡಿದಂತಹ ಗ್ಯಾಂಗ್ ಮೊದಲು ಆರೋಪಿ ರವಿ ಊರಿಗೆ ಹೋಗಿದ್ರು. ಬಳಿಕ ಪಾಳು ಬಿದ್ದ ಮನೆಯಲ್ಲಿ %80 ಹಣವನ್ನ ಬಚ್ಚಿಟ್ಟು ನಂತರ ಅಲ್ಲಿಂದ ಚಿತ್ತೂರಿನ ರಕ್ತ ಚಂದನವಿದ್ದಂತಹ ಕಾಡಿಗೆ ದರೋಡೆ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು. ಕಾಡಿನಲ್ಲಿ ರವಿ, ರಾಕೇಶ್, ನೆಲ್ಸನ್ ಮತ್ತು ನವೀನ್ ಮತ್ತು ಕ್ಸೇವಿಯಾರ್ ಸೇರಿದಂತೆ 6 ಜನ ಕಾಡಿಗೆ ಹೋಗಿದ್ರು. ಕಾಡಿನಲ್ಲೇ ಬಿಯರ್ ಕುಡಿದು ಮೋಜು ಮಸ್ತಿ ಮಾಡಿದ್ರು. ಆದರೆ ದರೋಡೆಕೋರರು ತಂದಿದ್ದಂತಹ ಕಾರಿನಲ್ಲಿ
ಮೊಬೈಲ್ನಲ್ಲಿದ್ದ ಜಿಪಿಎಸ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿತ್ತು. ವಿಚಾರಣೆ ವೇಳೆ ಅಣ್ಣಪ್ಪ ಜಿಪಿಎಸ್ ಬಗ್ಗೆ ಬಾಯ್ಬಿಟ್ಟಿದ್ದ. ಸದ್ಯ ಜಿಪಿಎಸ್ ಟ್ರ್ಯಾಕ್ ಮಾಡಿದ ಪೊಲೀಸರಿಗೆ ದರೋಡೆಕೋರರು ಸಿಕ್ಕಿಬಿದ್ದಿದ್ದಾರೆ. ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡುತ್ತೀವಿ ಅಂತ 48 ಲಕ್ಷ ವಂಚನೆ ಮಾಡಿರುವ ಘಟನೆ ಬೆಂಗಳೂರಿನ ಜ್ಞಾನಭಾರತಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ತೇಜಸ್ ಎಂಬ ಟೆಕ್ಕಿಗೆ ವಿಜಯ್ ಎಂಬಾತ ವಂಚನೆ ಮಾಡಿದ್ದಾನೆ. ಲೈಂಗಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದ ಟೆಕ್ಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಹೋಗುವಾಗ ರಸ್ತೆ ಬದಿ ಟೆಂಟ್ನ ಟೆಕ್ಕಿ ನೋಡಿದ್ರು. ಲೈಂಗಿಕ ಸಮಸ್ಯೆಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡುವುದಾಗಿ ಜಾಹೀರಾತು ನೋಡಿದ್ರು. ಇದನ್ನ ನೋಡಿ ಟೆಂಟ್ಗೆ ಹೋಗಿದ್ದ ತೇಜಸ್ಗೆ ವಿಜಯ್ ಗುರೂಜಿ ಚಿಕಿತ್ಸೆ ಕೊಡದಾಗಿ ವಂಚನೆ ಮಾಡಿದ್ದಾನೆ. ಹಂತ ಹಂತವಾಗಿ ಚಿಕಿತ್ಸೆಗೆ 48 ಲಕ್ಷ ಹಣ ಪಡೆದು ವಂಚಿಸಿದ್ದಾನೆ. ಆದರೆ ಚಿಕಿತ್ಸೆಯಿಂದಾಗಿ ತೇಜಸ್ಗೆ ಕಿಡ್ನಿ ಸಮಸ್ಯೆ ಉಂಟಾಗಿದ್ದು ವಂಚನೆ ಮಾಡಿದ ಗುರೂಜಿ ಹಾಗೂ ಆತನ ಸಂಗಡಿಗರ ವಿರುದ್ಧ ದೂರು ದಾಖಲಾಗಿದೆ. ಚಿಕ್ಕಮಗಳೂರಲ್ಲಿ ಚಿರತೆ ದಾಳಿಗೆ 5 ವರ್ಷದ ಬಾಲಕಿ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿರತೆ ದಾಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸಭೆ ನಡೆಸಿದ್ದಾರೆ. ಅಜ್ಜಂಪುರದ ತಾಲೂಕು ಕಚೇರಿಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಜಿಲ್ಲೆಯ ಅಜ್ಜಂಪುರ, ಕಡೂರು, ತರೀಕೆರೆ ಭಾಗದಲ್ಲಿ ಚಿರತೆ ಉಪಟಳ ಹೆಚ್ಚಾಗಿದ್ದು, ಚಿರತೆ ಉಪಟಳವನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಉದ್ಘಾಟನೆ ಮಾಡ್ತೇವೆ ಮುಂದೆ ನಮ್ಮಲ್ಲಿ ಸಾಮಾನ್ಯವಾಗಿ ಯಾವತ್ತೂ ಈ ಥರ ಸಮಸ್ಯೆಗಳಿಗೆ ಕೂಡಲೇ ಹತ್ತಿರದಲ್ಲಿ ಸ್ಥಳಕ್ಕೆ ಹೋಗಿ ಜನರಿಗೆಲ್ಲ ಅವೇ ಇದೆ ಚಿರತೆ ಮೂಮೆಂಟ್ ಇರೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಒಂದು ಸಫಿಷಿಯನ್ ಸರ್ ಹೋಗಿದೆ ಸರ್. ಒಂದು ಸೆರೆ ಹಿಡಿಬೇಕು ಅವರು. ಎರಡನೇದು ಅದನ್ನು ದೂರ ಮೀನ್ಸ್ ಒಂದು 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಫಾರೆಸ್ಟ್ಗೆ ಇನ್ವೆಸ್ಟ್ಬೇಕು ಸರ್. ಎರಡನೇದು ಆ ಜಾಗದಲ್ಲಿ ಡಿಸ್ಟರ್ಬ್. ಸ್ನೇಹಿತೆಯನ್ನ ನಂಬಿ ಲಕ್ಷ ಹಣವನ್ನ ಮಹಿಳೆಯೊಬ್ಬರು ಕಳೆದುಕೊಂಡಿರುವ ಘಟನೆ ಬೆಂಗಳೂರಿನ ಜ್ಞಾನಭಾರತಿಯಲ್ಲಿ ನಡೆದಿದೆ. ಜಯನಗರ ನಿವಾಸಿ ಪ್ರಿಯಾಂಕಾ ಎನ್ನುವವರು ಲತಾ, ವೆಂಕಟೇಶ್ ಹಾಗೂ ಹರ್ಷ ಎನ್ನುವವರ ವಿರುದ್ಧ ದೂರು ನೀಡಿದ್ದು ಎಫ್ಐಆರ್ ದಾಖಲು ಮಾಡಲಾಗಿದೆ. ಪ್ರಿಯಾಂಕಾ ಹಾಗೂ ಲತಾ ಇಬ್ಬರು 20 ವರ್ಷದಿಂದ ಸ್ನೇಹಿತರಾಗಿದ್ರು. ಇಬ್ಬರ ನಡುವೆ ಸಲುಗೆಯಿಂದ ಲತಾ ಹಾಗೂ ಆಕೆಯ ತಂದೆಗೆ ಪ್ರಿಯಾಂಕಾ ಹಂತ ಹಂತವಾಗಿ ಲಕ್ಷಾಂತರ ರೂಪಾಯಿ ಹಣ ನೀಡಿದ್ರು. ಒಮ್ಮೆ 35 ಲಕ್ಷ, ಮತ್ತೊಮ್ಮೆ 32 ಲಕ್ಷ ಹಣ ಸಾಲವಾಗಿ ನೀಡಿದ್ರು. ಆದರೆ ಹಣವನ್ನ ಲತಾ ವಾಪಸ್ ನೀಡಿರಲಿಲ್ಲ. ಕೆಲ ದಿನಗಳ ಬಳಿಕ 17 ಲಕ್ಷವನ್ನ ವಾಪಸ್ ನೀಡಿದ್ರು. ಆದರೆ ಇನ್ನೂ 50 ಲಕ್ಷ ವಾಪಸ್ ನೀಡದೆ ವಂಚನೆ ಮಾಡಿದ್ದಾರೆ ಅಂತ ಮೂವರ ವಿರುದ್ಧ ಜ್ಞಾನಭಾರತಿ ಠಾಣೆಯಲ್ಲಿ ಪ್ರಿಯಾಂಕಾ ದೂರು ನೀಡಿದ್ದಾರೆ. ಧಾರವಾಡದಲ್ಲಿ ರೌಡಿ ಶೀಟರ್ಗಳ ಜೊತೆ ಪಿಎಸ್ಐ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ರುದ್ರಪ್ಪ ಗುಡದರಿ ಮೇಲೆ ವಿಚಾರಣೆ ನಡೆಸುವಂತೆ ಕಮಿಷನರ್ ಎನ್ ಶಶಿಕುಮಾರ್ ಸೂಚನೆ ನೀಡಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ಪಿಎಸ್ಐ ರುದ್ರಪ್ಪ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ರು. ಈ ಸಂದರ್ಭದಲ್ಲಿ ರೌಡಿ ಶೀಟರ್ಗಳ ಜೊತೆ ತೆಗೆಸಿಕೊಂಡಿರುವ ಫೋಟೋ ವೈರಲ್ ಆಗಿದೆ. ನಾನು ನಮ್ಮ DCP ಅವ್ರಿಗೆ ವಿಚಾರಣೆ ಮಾಡಿ ವರದಿ ಕೊಡಲಿಕ್ಕೆ ಹೇಳಿದ್ದೀನಿ. ಅದೇನೆಂದರೆ ಅವ್ರದ್ದು ಬರ್ತ್ಡೇ ಸಂದರ್ಭದಲ್ಲಿ ನನಗೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಬಂತು. ಇಮಿಡಿಯೇಟಾಗಿ ನಾನು ಅವ್ರಿಗೆ ವಿಚಾರಣೆ ಮಾಡಿ ವರದಿ ಕೊಡಲಿಕ್ಕೆ ಹೇಳಿದ್ದೀನಿ. ಮತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಮತ್ತು ಯಾರ ಮೇಲೆ ಪ್ರಭಾವ ಬೀರಬಾರ್ದು ವಿಚಾರಣೆ ಸಂದರ್ಭದಲ್ಲಿ ಅಂತಂದು ಅವ್ರನ್ನ ನಮ್ಮ ಕಂಟ್ರೋಲ್ ರೂಮ್ಗೆ ಅಟ್ಯಾಚ್ ಮಾಡಿಸಿದ್ರು. ಅದು ನಾನು ಜೈಲಿನೊಳಗಿನ ವಿಡಿಯೋ ವೈರಲ್ ಪ್ರಕರಣ ಸಂಬಂಧಪಟ್ಟಂಗೆ ವಿಡಿಯೋ ಒಂದರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ ನಟೋರಿಯಸ್ ರೌಡಿ ಶೀಟರ್ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜ ವಿಚಾರಣೆ ನಡೆಸಲಾಗಿದೆ. ವಾರೆಂಟ್ ಇದ್ರೂ ಪೊಲೀಸರ ಕೈಗೆ ಸಿಗದೆ ಓಡಾಡ್ತಾ ಇದ್ದ. ಸದ್ಯ ಪರಪ್ಪನ ಅಗ್ರಹಾರ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸಿದ ವೇಳೆ ಜೈಲಲ್ಲಿ ಡ್ಯಾನ್ಸ್ ಮಾಡಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ವಿಡಿಯೋವನ್ನ ಗುಬ್ಬಚ್ಚಿ ಸೀನಾ ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೆ ಶೇರ್ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಗುಬ್ಬಚ್ಚಿ ಸೀನಾ ಹಾಗೂ ನಾಗನನ್ನ ಪೊಲೀಸರು ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ದುಬೈನಲ್ಲಿ ನಡೆದ ಏರ್ ಶೋ ವೇಳೆ ತೇಜಸ್ ಯುದ್ಧ ವಿಮಾನ ಪತನವಾಗಿತ್ತು. ಸದ್ಯ ಘಟನೆಯಲ್ಲಿ ಪೈಲಟ್ ನಮನ್ ಶಾ ಸ್ಯಾಲ್ ಅವರು ಮೃತಪಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಇವತ್ತು ಹಿಮಾಚಲ ಪ್ರದೇಶದ ಕಾಂಗ್ರಾದ ಪಟಿಯಾಲ್ಕರ್ನಲ್ಲಿ ನಮನ್ ಶಾ ಸ್ಯಾಲ್ ಅವರ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿದಾಯ ಹೇಳಲಾಯಿತು. एक बार परिवार वाले आ जाए, फिर उसके बाद जो भी बाहर
ಅಂಧರ ಮಹಿಳಾ ಟಿ20 ವಿಶ್ವಕಪ್ ಭಾರತ ತಂಡವು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಕೊಲಂಬೋದ ಪಿ ಸಾರಾ ಓವೆಲ್ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನೇಪಾಳ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ಬೌಲಿಂಗ್ ಆಯ್ದುಕೊಂಡಿತ್ತು. ಅದರಂತೆ ಮೊದಲು ಬ್ಯಾಟ್ ಮಾಡಿದಂತಹ ನೇಪಾಳ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 114 ರನ್ ಗಳಿಸಿತ್ತು. ಈ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡ 12 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 117 ರನ್ ಗಳಿಸಿ ಭರ್ಜರಿ ಜಯ ಸಾಧಿಸಿತು. ಈ ಮೂಲಕ ಭಾರತ ಮಹಿಳಾ ತಂಡವು ಚೊಚ್ಚಲ ಬಾರಿಗೆ ಅಂಧರ ಟಿ20 ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ನ ಉಪನಾಯಕಿ ಸ್ಮೃತಿ ಮಂದನ ಮದುವೆ ಮುಂದೂಡಿಕೆಯಾಗಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಮದುವೆ ಕಾರ್ಯ ನಡೀತಾ ಇತ್ತು. ಆದರೆ ಮದುವೆ ಹಾಲ್ನಲ್ಲಿಯೇ ಸ್ಮೃತಿ ಮಂದನ ತಂದೆ ಶ್ರೀನಿವಾಸ್ಗೆ ಹೃದಯಾಘಾತವಾಗಿದೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ಸ್ಮೃತಿ ಮಂದನ ಮದುವೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತ ಮ್ಯಾನೇಜರ್ ಮಾಹಿತಿ ಕೊಟ್ಟಿದ್ದಾರೆ. Muchal proposed to Mandana at Mumbai. ಕುಂದಾನಗರಿ ಬೆಳಗಾವಿಯಲ್ಲಿ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಳಗಾವಿಯ ಶ್ರೀನಗರ ಪಾಲಿಕೆ ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಇಂದು ಕೊನೆ ದಿನವಾದ ಹಿನ್ನೆಲೆ ಚಿತ್ರಕಲೆ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಚಿತ್ರಕಲೆ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಮಕ್ಕಳು ಭಾಗವಹಿಸಿದ್ದು ಬಣ್ಣ ಬಣ್ಣದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಇತ್ತ ಮಹಿಳೆಯರು ಕೂಡ ಬಗೆ ಬಗೆಯ ರಂಗೋಲಿ ಬಿಡಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಸಖತ್ ಎಂಜಾಯ್ ಮಾಡಿದ್ದಾರೆ.